ವೀಕ್ಷಕರೇ ಮತ್ತು ಕುರಿ ಮೇಕೆ ಮೇಯಿಸುವಂತಹ ನನ್ನ ರೈತ ಸೋದರರೇ, ನಿಮಗೆ ಅನುಕೂಲ ಆಗಲಿ ಅಂತ ಈ ಹಸಿ ಮೇವಿನ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ನೀವು ನೋಡ್ತಾ ಇರೋದು ಒಂದು ಉತ್ಕೃಷ್ಟವಾದಂಥ ಮೇವಾದಂತಹ ಅಗಸೆ ಮತ್ತು ಅಷ್ಟೇ ಒಳ್ಳೆಯ ಮೇವಾದಂತಹ ಎಡ್ಜ್ಲೂಸನ್. ಇವು ಬೇರೆ ಬೇರೆ ಹಾಕಿಲ್ಲ. ಇಲ್ಲಿ ನೋಡಿ, ಈ ಸ್ವಲ್ಪ ಭಾಗದಲ್ಲಿ ಎಡ್ಜ್ಲೂಸನ್ನು ಹಾಕಿದ್ದೀನಿ, ಅದೇ ಸಾಲಿನಲ್ಲಿ ಅಗಸೆನೂ ಹಾಕಿದ್ದೀನಿ. ಇದೇ ಥರ ಇನ್ನೊಂದು ತಾಕಿನಲ್ಲಿ ಅಲ್ಲಿ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ವ, ಇಲ್ಲಿ ಎಡ್ಜ್ಲೂಸನ್ನು ಹಾಕಿಬಿಟ್ಟು ಅಲ್ಲಲ್ಲಿ ಅಗಸೆ ಗಿಡಗಳನ್ನೂ ಹಾಕಿರೋದು ನೀವು ನೋಡ್ತಾ ಇದ್ದೀರಲ್ವ. ಯಾಕೀಗೆ ಅಂತಂದರೆ, ನಾವು ಒಂದು ಕಡೆ ಕೊಯ್ತಾ ಇರಬೇಕಾದ್ರೆ ಎರಡು ಮಿಕ್ಸಾಗಿ ಪ್ರಾಣಿಗಳಿಗೆ ಹಾಕೋಕ್ಕೆ ಅನುಕೂಲ ಆಗಲಿ ಅಂತ. ಯಾಕೆ ಮಿಕ್ಸ್ ಆಗಬೇಕು ಅಂತಂದರೆ, ಒಂದೇ ರೀತಿ ತಿನ್ನೋಕ್ಕೆ ಪ್ರಾಣಿಗಳು ಇಷ್ಟಪಡೋದಿಲ್ಲ, ಅದಕ್ಕೆ ಮಿಕ್ಸ್ ಆಗಿರಲಿ ಅಂತ. ಅಲ್ಲೆಲ್ಲೋ ಒಂದು ಕಡೆ ಅಗಸೆ, ಇಲ್ಲೆಲ್ಲೋ ಒಂದು ಕಡೆ ಎಡ್ಜ್ಲೂಸನ್, ಇನ್ನೆಲ್ಲೋ ಒಂದು ಕಡೆ ರೇಷ್ಮೆ ಸೊಪ್ಪು. ಹೀಗಿದ್ದರೆ ನಾವು ಅದೊಂದು ದಿವಸ ಇದೊಂದು ದಿವಸ ಹಾಕ್ತೀವಿ. ಆಗಲಿ ಒಟ್ಟಾಗಿ ಮಿಕ್ಸ್ ಮಾಡ್ಕೊತ ಹೋಗೋದಿಲ್ಲ ನಾವು ಸೋಂಬೇರಿತನದಿಂದ. ಅದ್ರ ಬದಲು ಒಂದೇ ಸಾಲಿನಲ್ಲೇ ಹಂಗಿದ್ದರೆ ಮಿಕ್ಸ್ ಮಾಡ್ಕೊತ ಕೊಯ್ಕೊಂಡು ಹೋಗ್ತಿರ್ತೀವಲ್ಲ, ಹಂಗೆ ಕೊಯ್ಕೊಂಡು ಹೋದಾಗ ಪ್ರಾಣಿಗಳು ಕೂಡ ಈಗ ಮಿಕ್ಸ್ ಇದ್ದಾಗ ಬಹಳ ಚೆನ್ನಾಗಿ ತಿನ್ನುತ್ತೆ. ಈಗ ನಾವೇ ಅಂದ್ಕೊಳ್ಳಿ, ಊಟದಲ್ಲಿ ಬರೇ ಮುದ್ದೆ ಅಥವಾ ಬರೀ ಅನ್ನ ಆದರೆ ಆಗೋದಿಲ್ಲ. ಮುದ್ದೆ ಇಷ್ಟು, ಅನ್ನ ಇಷ್ಟು, ಅದಕ್ಕೆ ಸಾರು, ಒಂದಿಷ್ಟು ಪಲ್ಯ, ಹಪ್ಪಳ, ಆ ಥರ ಮಜ್ಜಿಗೆ, ಈ ಥರನೂ ಊಟದಲ್ಲಿ ಮಿಶ್ರಣ ಇದ್ದಾಗ ಏನಾಗುತ್ತೆ ಅಂದರೆ ನಾವು ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂತೀವಿ. ಅದೇ ಥರ ಪ್ರಾಣಿಗಳು ಅಷ್ಟೇ, ಮಿಕ್ಸ್ ಇದ್ದಾಗ ಚೆನ್ನಾಗಿ ತಿನ್ನುತ್ತೆ. ಆ ಮಿಕ್ಸ್ ನಾವು ಎಲ್ಲೆಲ್ಲೋ ಇದ್ದಾಗ ಮಾಡೋಷ್ಟು ರಿಸ್ಕ್ ತಗೊಬೋದಿಲ್ಲ. ಒಂದೇ ಸಾಲಿನಲ್ಲೇ ಇದ್ದರೆ ಚೆನ್ನಾಗಿ ಅಂತಂದು ನಾನು ಈ ಸಾಲಿನಲ್ಲೇ ಹಾಕಿರೋದನ್ನ ನೀವು ನೋಡ್ತಾ ಇದ್ದೀರಾ. ನಾನು ಈಗಾಗಲೇ ಉತ್ಕೃಷ್ಟವಾದಂಥ ಈ ಅಗಸೆ ಮತ್ತು ಈ ಎಡ್ಜ್ಲೂಸನ್ನು ಎರಡರ ಬಗ್ಗೆನೂ ವಿಡಿಯೋಗಳು ಮಾಡಿದ್ದೀನಿ. ಆದರೆ ಈಗ ಈ ಎರಡರಲ್ಲಿ ಯಾವುದು ನಂಬರ್ 1 ಯಾವುದು ನಂಬರ್ 2 ಅಂತ ಮಾಹಿತಿ ಕೊಡೋದೇ ಈ ವಿಡಿಯೋ ಉದ್ದೇಶ. ಈ ಸ್ಪರ್ಧೆ ಯಾಕೆ, ಈ ನಂಬರ್ ಗೇಮ್ ಯಾಕೆ ಅಂತಂದು ನಿಮಗೇನಾದರೂ ಅನ್ನಿಸ್ಬೋದು. ಏನೂ ಇಲ್ಲ, ಇಷ್ಟೇ. ಯಾವುದು ಚೆನ್ನಾಗಿದೆ ಅನಿಸುತ್ತೋ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ಇಡ್ಬೋದು ರೈತ, ಇನ್ನೊಂದಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಈ ಒಂದು ಕಾಂಪಿಟೇಷನ್ ಅಂತಂದು ಅಂದ್ಕೊಳ್ಳಿ. ಈಗ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತಂದು ಎರಡರ ಮಧ್ಯೆ ನಿರ್ಧಾರ ಮಾಡಬೇಕು ಅಂತಂದರೆ, ಇಲ್ಲಿ ಸೊಪ್ಪಿನ ಇಳುವರಿ ಮುಖ್ಯ ಆಗುತ್ತೆ. ಆಮೇಲೆ ಕೊಯ್ಲು ಎಷ್ಟು ಸುಲಭ ಅನ್ನೋದು ಎರಡನೇದು ಆಗುತ್ತೆ. ಆಮೇಲೆ ಪ್ರಾಣಿಗಳು ಇವುಗಳನ್ನ ಎಷ್ಟು ಇಷ್ಟಪಟ್ಟು ತಿಂತವೆ, ಇವೆರಡರಲ್ಲಿ ಯಾವುದನ್ನು ಎಷ್ಟು ಇಷ್ಟಪಟ್ಟು ತಿಂತವೆ ಅನ್ನೋದು ಮೂರನೇದಾಗುತ್ತೆ. ತಿಂದ ಮೇಲೆ ಉಳಿಕೆ ಯಾವುದು, ವೇಸ್ಟ್ ಯಾವುದು ಜಾಸ್ತಿ ಹೋಗುತ್ತೆ ಅನ್ನೋದು ಗಣನೆಗೆ ಬರುತ್ತೆ. ಈಗ ನೋಡಿ, ಏನು ಈಗ ಕೊಯ್ಲು ಯಾವುದು ಸುಲಭ ಅಂತಂದು ಹೇಳಬೇಕು ಅಂದರೆ, ನಿಲ್ಲಿ ಈಗ ಇದಂದುಕೊಳ್ಳಿ, ಎಡ್ಜ್ಲೂಸನ್ನು, ಇದು ಒಂಥರ ಹುಲ್ಲು ಜಾತಿದು. ಅಂದರೆ ನಾವು ಕುತ್ಕೊಂಡು ಕೊಯ್ಬೇಕಾಗುತ್ತೆ, ಕುತ್ಕೊಂಡು ಕೊಯ್ತಾ ಹೋಗಬೇಕಾಗುತ್ತೆ, ದೇಕ ಆಡಿಕೊಂಡು. ಇದರ ಮಧ್ಯೆ ಹುಲ್ಲು ಕೂಡ ಬರುತ್ತೆ, ಇದು ಸ್ವಲ್ಪ ಕುತ್ಕೊಂಡು ಎದ್ದೊಳು ದೇಕಾಡಬೇಕು ಅನಿಸುತ್ತೆ. ಅದೇ ನೋಡಿ, ಅಗಸೆ ಈ 3 ಅಡಿಗೆ ಇಲ್ಲಿ ಕಟಿಂಗ್ ಮಾಡಿರೋದ್ರಲ್ಲಿದ್ದ ಬಹಳ ಸುಲಭವಾಗಿ ನಿಂತ್ಕೊಂಡು ಹೊಡಿತಾ ಹೋಗ್ಬೋದು. ನಮ್ಮಂಥ ಇನ್ನು ವಯಸ್ಕರಿಗೆ ಆ ಕುತ್ಕೊಂಡು ದೇಕಾಡೋದಕ್ಕಿಂತ ಈ ಥರ ನಿಂತ್ಕೊಂಡು ಹೊಡಿತಾ ಹೋಗೋದು ಬಹಳ ಸುಲಭ ಆಗೋಗ್ಬಿಡುತ್ತೆ. ಓಕೆನಾ? ಇನ್ನು ಆಮೇಲೆ ಇಳುವರಿ ಯಾವುದು ಹೆಚ್ಚು ಇಳುವರಿ ಬರುತ್ತೆ ಅಂತಂದರೆ, ಈಗ ಈ ಅಗಸೆ ಅನ್ನೋದು ಸುಮಾರು
ಒಂದಿಷ್ಟು ಜಾಗದಲ್ಲಿ ಅಂದ್ಕೊಳ್ಳಿ. ಅಷ್ಟು ಜಾಗದಲ್ಲಿ ಅಗಸೆ ಸುಮಾರು 30 kg ಅಂದ್ಕೊಳ್ಳಿ. 30 kg ಬಂದರೆ ಅದೇ ಜಾಗದಲ್ಲಿ ಎಡ್ಜ್ ಲೂಸನ್ನು 10 kg ಬರುತ್ತೆ ಇಳುವರಿ ಲೆಕ್ಕದಲ್ಲಿ, ನನ್ನ ಅನುಭವದಲ್ಲಿ. ಆದರೆ ಎಡ್ಜ್ ಲೂಸನ್ನು ತಿಂಗಳಿಗೊಂದ್ಸತಿ ಕೊಯ್ಲು ಬರುತ್ತೆ, 30-40 ದಿವಸಕ್ಕೆ. ಅದೇ ಅಗಸೆ 2 ತಿಂಗಳಿಗೆ 60 ಅಥವಾ 70 ದಿವಸಕ್ಕೆ ಬರುತ್ತೆ. ಅಂದರೆ 10 ಇದು 20 ಆದರೂ ಕೂಡ ಇದು 30 kg ಬರೋದರಲ್ಲಿದ್ದ ಇಳುವರಿ ಲೆಕ್ಕದಲ್ಲಿ ಅಗಸೆನೇ ಹೆಚ್ಚಾಗಿ ಬರುತ್ತೆ. ಇದು ನನ್ನ ಅನುಭವದ ಮಾತು. ಇನ್ನು ಆಮೇಲೆ ಪ್ರಾಣಿಗಳು ಹೇಗೆ ತಿಂತವೆ, ಕೊನೆಗೆ ತಿಂದಾದ ಮೇಲೆ ಎಷ್ಟು ಉಳಿಕೆ ಉಳಿಯುತ್ತೆ, ಇದು ಜಾಸ್ತಿ ಉಳಿಕೆ ಉಳಿಯುತ್ತಾ, ಇದು ಜಾಸ್ತಿ ಉಳಿಕೆ ಉಳಿಯುತ್ತಾ ಅನ್ನೋದನ್ನ ನಾವು ಈಗ ಇದು ಕೊಯ್ಕೊಂಡು ಹೋಗಿಬಿಟ್ಟು 2 ಮಿಕ್ಸಾಗಿ ಪ್ರಾಣಿಗೆ ಹಾಕೋಣ. ಆ ಪ್ರಾಣಿಗಳು ಯಾವುದನ್ನ ಇಷ್ಟಪಟ್ಟು ತಿಂತಾವೆ, ಎರಡನ್ನೂ ತಿನ್ನುತ್ತೆ ಅಂದ್ಕೊಳ್ಳಿ. ಫಸ್ಟ್ ಯಾವುದಕ್ಕೆ ಬಾಯ ಹಾಕುತ್ತೆ ಅನ್ನೋದನ್ನು ನೋಡೋಣ. ಜೊತೆಗೆ ಮೇದಾದ ಮೇಲೆ ಉಳಿಕೆ ಎಷ್ಟಿರುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ ಹೋಗಿ ಈ ಸೊಪ್ಪೆಲ್ಲ ಕಡ್ಕೊಂಡು ಹೋದ ಮೇಲೆ ಮತ್ತೆ ನಿಮಗೆ ಆ ಮಾಹಿತಿ ಕೊಡ್ತೀನಿ. ಅಗಸೆ ಮತ್ತು ಎಡ್ಜ್ ಲೂಸನ್ನು ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಯಾವುದನ್ನು ಜಾಸ್ತಿ ಇಷ್ಟಪಟ್ಟು ತಿಂತಾವೆ ಅಂತ ನೋಡೋಣ ಈಗ. ಎಡ್ಜ್ ಲೂಸನ್ನು ಇದೆ, ಅಗಸೆ ಇದೆ. ಎಡ್ಜ್ ಲೂಸನ್ನಿದ್ದರೂ ಅಗಸೆನೇ ತಿಂತಾ ಇದ್ದಾರೆ. ಎಡ್ಜ್ ಲೂಸನ್ನು ಮಧ್ಯದಿಂದಲೇ ಅಗಸೆನೇ ಕೇಳ್ತಾ ಇದೆ. ಅದು ಎಡ್ಜ್ ಲೂಸನ್ನು ಮೂತಿ ಪಕ್ಕದಲ್ಲಿದ್ದರು. ಮಕ್ಕಳಿಗೆ ಒಂದು 3-4 ಮಿಕ್ಸ್ ಮಾಡಿ ಹಾಕಿದಾಗ ಔಟ್ಲಿಗೆ ಯಾವ್ದು ಇಷ್ಟನೋ ಅದನ್ನು ಮೊದಲು ತಿಂತಾರೆ. ನೀವಿಲ್ಲಿ ಎಡ್ಜ್ ಲೂಸನ್ ಮತ್ತು ಇದನ್ನು ಮಿಕ್ಸ್ ಮಾಡಿ ಹಾಕಿದ್ರು ಕೂಡ ಅಗಸೆನೇ ತಿಂತಾ ಇರೋದು ಪ್ರತಿಯೊಂದು. ನೋಡಿ ಇಲ್ಲಿ ಮರಿ ಕೂಡ. ಅಂದರೆ ಅವಕ್ಕೆ ರುಚಿಯಲ್ಲಿ ಅಗಸೆಗೆ ಮೊದಲು ಪ್ರಿಫರೆನ್ಸು ಕೊಡ್ತಾ ಇದ್ದಾವೆ. ಮೊದಲು ಪ್ರಿಫರೆನ್ಸ್ ಯಾಕೆ ಬರುತ್ತೆ ಅಂತಂದರೆ ರುಚಿಯಾಗಿದೆ ಅಂತ ಲೆಕ್ಕ. ಅವುಗಳ ರುಚಿಯಲ್ಲಿ ಎಡ್ಜ್ ಲೂಸನ್ ಮತ್ತು ಅಗಸೆ ಎರಡರಲ್ಲಿ ಈ 2 ಇಷ್ಟು ಹೆಚ್ಚು ಕಮ್ಮಿ ದ್ವಿದಳ ಧಾನ್ಯದ ಮೇವುಗಳು. ಆದರೆ ರುಚಿಯಲ್ಲಿ ಅವಕ್ಕೆ ಅಗಸೆನೇ ಮುಖ್ಯ ಅಂತಂದು ಇಲ್ಲಿ ನಮಗೆ ಲೈವ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೇ ನೋಡಿ ನೀವು ನೋಡಿ ಅಗಸೆನೇ ಕಿತ್ಕೊಂಡು ತಿಂತಾ ಇದೆ. ಎಡ್ಜ್ ಲೂಸನ್ನೇ ಮೂತಿ ಮುಂದಕ್ಕೆ ಹಾಕ್ತೇನೆ ನೋಡೋಣ. ಅದನ್ನು ದಾಟಿಬಿಟ್ಟು ಅಗಸೆನೇ ತಿಂತಾ ಇದೆ. ಒಟ್ಟಿನಲ್ಲಿ ಇವುಗಳಿಗೆ ತಿನ್ನೋಕ್ಕೆ ಮೊದಲ ಪ್ರಿಫರೆನ್ಸ್ ಯಾವುದು ಅಂತಂದರೆ ಇಲ್ಲಿ ಅಗಸೆ ಅನ್ನೋಂಗಾಯಿತು. ಎಡ್ಜ್ ಲೂಸನ್ ಎರಡನೇ ಆಯ್ಕೆ, ಮೊದಲ ಆಯ್ಕೆ ಅಗಸೆ. ಮೂತಿ ಮುಂದಕ್ಕೆ ಹಾಕಿದ್ರು ತಿಂತೀಗ ಎಡ್ಜ್ ಲೂಸನ್ನು ಕಚ್ಚಿತು. ತೀರಾ ಅದರ ಮೇಲೆ ಹಾಕಿದಾಗ ಎಡ್ಜ್ ಲೂಸನ್ನು ತಿಂತು. ಮತ್ತೆ ಅಗಸೆಗೋಯ್ತು.
ಅಲ್ಲಿ ಇವುಗಳ ಮೊದಲ ಆಯ್ಕೆ ರುಚಿಕಟ್ಟು. ಇನ್ನು ಪೋಷಕಾಂಶಗಳು ಅಂತಂದರೆ ನಾವು ಅವು ಏನೂ ನೋಡಲಿಲ್ಲ. ನಮಗೆ ರೈತಾಪಿ ದೃಷ್ಟಿಕೋನದಲ್ಲಿ ನಮಗೆ ಈ ಮೇವಿನಲ್ಲಿ ಆ ಪೋಷಕಾಂಶ ಇದೆ, ಆ ಮೇವಿನಲ್ಲಿ ಈ ಪೋಷಕಾಂಶ ಇದೆ, ಕ್ಯಾಲ್ಸಿಯಮ್ ಇದೆ, ಐರನ್ ಇದೆ, ಇದರಿಂದ ಏನೇನು ಹೇಳ್ತಾರಲ್ಲ, ನಾವು ಅವೆಲ್ಲ ಏನೂ ನೋಡಿಲ್ಲ. ನಮಗೆ ರೈತನ ದೃಷ್ಟಿಕೋನದಲ್ಲಿ ಏನು ಯಾವುದನ್ನು ಇಷ್ಟಪಟ್ಟು ತಿಂತಾವೆ ತಿನ್ನೋದ್ರ ಲೆಕ್ಕದಲ್ಲಿ ನಾವು ಅವುಗಳ ಶ್ರೇಷ್ಠತೆಯ ಆಯ್ಕೆ ನಮಗಷ್ಟೇ. ಪೋಷಕಾಂಶಗಳು ಅವು ವಿಜ್ಞಾನಿಗಳು ಬಿಡೋಣ. ಓಕೆ. ಮೇವಾಕಿ 2 ಗಂಟೆ ಮೇಲಾಯಿತು. ನೋಡೋಣ, ಮೇಕೆಗಳೆಲ್ಲ ತಿಂದು ಸ್ವಲ್ಪ ರೆಸ್ಟ್ ತಗೊಳ್ತಿದ್ದಾವೆ. ಯಾವ ಥರ ಮೇದಿದೆ ಅಂತ ನೋಡೋಣ. ಈಗ ನೋಡ್ತಾ ಇದ್ದೀರಲ್ವ, ಅಗಸೆ ಕಡ್ಡಿಗಳು ಕೂಡ ಚಿಕ್ಕ ಚಿಕ್ಕ ಕಡ್ಡಿಗಳನ್ನು ಕೂಡ ಮುರ್ಕೊಂಡು ತಿಂದಿದೆ. ಆಮೇಲೆ ನೋಡಿ, ಚರ್ಮ ಎಲ್ಲ ಬಿಡಿಸ್ಕೊಂಡು ತಿಂದಿದ್ದಾವೆ. ಒಳಗಡೆ ಇರೋ ಕಡ್ಡಿಗಳು ಕೂಡ ಚರ್ಮ ಎಲ್ಲ ಬಿಡಿಸ್ಕೊಂಡು ತಿಂದಿದೆ. ಈಗ ನೋಡಿ, ಅಲ್ಲಿ ಕೂಡ ಬಿಡಿಸ್ತಾ ಇದೆ, ಚರ್ಮ ಬಿಡಿಸ್ತಾ ಇದೆ ಒಂದು ಮರಿ. ಅಂದರೆ ಸೊಪ್ಪು ಮಾತ್ರ ಅಲ್ವಲ್ಲ, ಈ ಕಡ್ಡಿಗಳು, ಆಮೇಲೆ ದೊಡ್ಡ ದೊಡ್ಡ ಕಡ್ಡಿ ಅಗಿಯೋಕ್ಕಾಗದೇ ಇರೋವಂಥ ಕಡ್ಡಿಗಳನ್ನ ಚರ್ಮ ಎಲ್ಲ ಬಿಡಿಸ್ಕೊಂಡು ತಿಂದಿದೆ. ಆದರೆ ಅದೇ ಎಡ್ಜಲೂಸನ್ನು ನೀವು ನೋಡ್ತಾ ಇದ್ದೀರಲ್ವ, ಕೇವಲ ಸೊಪ್ಪು ಮಾತ್ರ ಬಿಡಿಸ್ಕೊಂಡಿದ್ದೆ. ಯಾಕೋ ಹಸಿರು ಕಡ್ಡಿ, ಚಿಕ್ಕ ಕಡ್ಡಿ ಆದರೂ ತಿಂತಾಯಿಲ್ಲ. ಅಂದರೆ ಇವು ರುಚಿಯಾಗಿಲ್ಲ ಅಂತಂದು ಕಡ್ಡಿ ತಿನ್ನೋದು ಗೊತ್ತಾಗಲ್ಲ. ಈಗ ಎಡ್ಜಲೂಸನ್ನು ಹಾಕಿದಾಗ ಇದೇ ಥರ ಬರೀ ಸೊಪ್ಪು ಮಾತ್ರ ತಿನ್ನುತ್ತೆ. ಸೊಪ್ಪೇ ಅಂದರೆ ತುಂಬ ವೇಸ್ಟ್ ಆದಂಗೆ ಲೆಕ್ಕ. ಅಗಸೆಯನ್ನು ಪೂರ್ತಿ ಚಿಕ್ಕ ಚಿಕ್ಕ ಕಡ್ಡಿ, ಚರ್ಮ ಎಲ್ಲ ಬಿಡಿಸ್ತಾ ಇದೆ. ಅಂದರೆ ನೋಡಿ, ಇನ್ನೂ ಅಲ್ಲಿ ಮರಿ ಒಂದು ಚರ್ಮ ಬಿಡಿಸ್ತಾನೇ ಇದೆ. ಇನ್ನೂ ಸ್ವಲ್ಪ ಲೇಟ್ ಮಾಡಿಬಿಟ್ರೆ ಟೋಟಲ್ ಇನ್ನೂ ಈ ಹಸಿರು ಕಡ್ಡಿ ಎಲ್ಲ ತಿಂದಾಕ್ಬಿಡುತ್ತೆ ಅಗಸೆನ. ಆದರೆ ಈ ಎಡ್ಜಲೂಸನ್ನು ಎಷ್ಟೇ ಲೇಟ್ ಮಾಡಿದ್ರೂ ಕೂಡ ಈ ಕಡ್ಡಿನ ತಿನ್ನೋದಿಲ್ಲ. ಹಿಂಗಾಗ್ಬಿಟ್ಟು ಇದರಲ್ಲಿ ನಮಗೇನು ಅರ್ಥ ಆಗ್ತಿದೆ ಅಂತಂದರೆ, ಎಡ್ಜಲೂಸನ್ನು ಸ್ವಲ್ಪ ವೇಸ್ಟೇಜ್ ಜಾಸ್ತಿ ಇದೆ, ತಿಂದು ಉಳಿದಿರೋದು. ಅದೇ ಅಗಸೆ ತುಂಬ ಕಡಿಮೆ ಅಂತಂದು ಅರ್ಥ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಲೇಟ್ ಮಾಡಿದ್ರೆ, ನಾನು ಆಗಲೇ ಹೇಳ್ದಂಗೆ ಇನ್ನೂ ಇಂಥ ಕಡ್ಡಿಗಳೆಲ್ಲ ತಿಂದಾಕ್ಬಿಡುತ್ತೆ. ನೀವು ಬೇಕಾದರೆ ಹೊರ್ಗಡೆ ಕೂಡ ನೋಡ್ಬೋದು. ಈ ಹೊರ್ಗಡೆ ನೋಡಿದ್ರೆ ನೋಡಿ, ತಿಂದಾಕಿರೋ ಅಗಸೆ ಹೆಂಗಿದೆ ಅಂತಂದು, ಹೆಂಗೆ ಬೆಳ್ಳಗೆ ಮಾಡಾಕ್ಬಿಟ್ಟಿದೆ, ಹೌದಲ್ವಾ? ಅಂದರೆ ಈ ವೇಸ್ಟೇಜ್ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ಎಡ್ಜಲೂಸನ್ನೇ ಜಾಸ್ತಿ, ಅಗಸೆ ಕಡಿಮೆ ಅಂತ ಅರ್ಥ ಆಗುತ್ತೆ. ಓಕೆ ವೀಕ್ಷಕರೇ, ನೀವು ನೋಡಿದ್ರಲ್ವಾ, ಇಳುವರಿ ಎಲ್ಲ ಆಗ್ಬೋದು, ಕೊಯ್ಲು ಸುಲಭವಾಗಿ ಕೊಯ್ಯೋದ್ರಲ್ಲಾಗ್ಬೋದು. ಆಮೇಲೆ ಪ್ರಾಣಿಗಳು ಮೇದಿದ್ದನ್ನು ನೋಡಿದ್ರಿ, ಬಿಟ್ಕೊಂಡಿದ್ದು ನೋಡಿದ್ರಿ. ಎಲ್ಲ ವಿಚಾರದಲ್ಲೂ ಎಡ್ಜಲೂಸನ್ ಮತ್ತು ಅಗಸೆ ಎರಡರಲ್ಲಿ ಯಾವುದು ನಂಬರ್ 1 ಅಂತಂದರೆ, ಯಾವುದು ನಂಬರ್ 1 ಅಂದರೆ ನಿಸ್ಸಂಶಯವಾಗಿ ನಮ್ಮ ಸ್ಪರ್ಧೆಯಲ್ಲಿ ಅಗಸೆನೇ ನಂಬರ್ 1 ಅಂತ ಹೇಳ್ಬೋದು. ಎಡ್ಜಲೂಸನ್ನೇನು ಕಡಿಮೆ ಇಲ್ಲ, ಆದರೆ ಈ ಅಗಸೆಯನ್ನು ಬಿಟ್ಟ ಮೇಲೆ ಎಡ್ಜಲೂಸನ್ ಕೂಡ ಅಷ್ಟೇ ಒಳ್ಳೆ ಸೊಪ್ಪು ಅಂತ ಹೇಳ್ತಾ, ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಗಂಟೆ ಸಿಂಬಲ್ನ ಒತ್ತಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.